ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಹೆಜ್ಕೇಲನು 34ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದುರ್ಬಲವಾದದ್ದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ದುರ್ಬಲವಾಗಿರುವಂತಹ ನಮ್ಮನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಅನೇಕ ಸಮಯಗಳಲ್ಲಿ ನಾವೇನಾಗುವವರಾಗಿದ್ದೇವೆ, ದುರ್ಬಲವಾಗುವವರಾಗಿದ್ದೇವೆ, ಅಂದ್ರೆ ಬಲಹೀನರಾಗಿ ನಡೆದು ಹೋಗುವವರಾಗಿದ್ದೇವೆ. ಕರ್ತನಾತ್ಮನು ಈ ಮುಂಚಾನೆ ವೇಳೆಯಲ್ಲಿ ನಮ್ಮನ್ನ ಈ ವಾಕ್ಯದ ಮೂಲಕ ಬಲಪಡಿಸುವವರಾಗಿದ್ದಾರೆ. ಮಗನೇ ಮಗಳೇ, ನೀನ್ ಯಾವ ವಿಷಯದಲ್ಲಿ ಬಲಹೀನವಾಗಿದ್ಯಾ, ಯಾವ ವಿಷಯದಲ್ಲಿ ನಿನ್ನ ಮನಸ್ಸು ಮುರಿದು ಹೋಗಿದೆ, ಆ ವಿಷಯಗಳಲ್ಲಿ ನಾನು ನಿನ್ನನ್ನು ಕಟ್ಟಿ ವಾಸ ಮಾಡುವೆನು, ನಾನು ನಿನ್ನನ್ನು ಬಲಪಡಿಸುವೆನು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಅನೇಕ ಪರಿಸ್ಥಿತಿಗಳು ಇವತ್ತು ನಮ್ಮ ಜೀವಿತದಲ್ಲಿ ಹಾದು ಬರುವಾಗ, ಅನೇಕ ಕಣ್ಣೀರಿನ ಮಾರ್ಗಗಳು, ಅನೇಕ ತೊಂದರೆಗಳು ಇವತ್ತು ನಮ್ಮ ಜೀವಿತದಲ್ಲಿ ಬರುವಾಗ ನಾವೇನಾಗುವವರಾಗಿದ್ದೇವೆ, ಮುರಿದು ಬೀಳುವವರಾಗಿದ್ದೇವೆ, ನಾವು ದುರ್ಬಲವಾಗುವವರಾಗಿದ್ದೇವೆ, ಬಲಹೀನರು ನಾವು ಆಗುವವರಾಗಿದ್ದೇವೆ. ಆದ್ರೆ ನಾವು ಇವತ್ತು ಕರ್ತನ ಸಮ್ಮುಖಕ್ಕೆ ಹೋಗಿ, ದೇವರೇ ನನ್ನ ನೀನು ಬಲಪಡಿಸು, ನನ್ನ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಎಲ್ಲ ವಿಧವಾದ ಬಲಹೀನತೆಗಳನ್ನು ನೀನು ತೆಗೆದಾಕು, ನನ್ನ ಜೀವಿತದಲ್ಲಿ ಮುರಿದ ಅಂಗವನ್ನು ನೀನು ಕಟ್ಟು, ನನ್ನ ಮನಸ್ಸು ಮುರಿಯಲ್ಪಟ್ಟಿದೆ ದೇವರೇ, ಪರಿಸ್ಥಿತಿಗಳನ್ನು ನೋಡಿ, ವೇದನೆಗಳನ್ನು ನೋಡಿ, ದುಃಖಗಳನ್ನು ನೋಡಿ ನಾನು ಬಲಹೀನವಾಗಿದ್ದೇನೆ, ನನ್ನ ಮನಸ್ಸು ಮುರಿಯಲ್ಪಟ್ಟಿದೆ, ನೀನ್ ನನಗೆ ಸಹಾಯವನ್ನ ಮಾಡಿ ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ಏನ್ ಮಾಡುವವನಾಗಿದ್ದಾನೆ, ಸಹಾಯವನ್ನ ಮಾಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ದುರ್ಬಲವಾದ ಎಲ್ಲಾ ಪರಿಸ್ಥಿತಿಗಳನ್ನ ದೇವರು ಬಲಪಡಿಸಿ, ಕರ್ತನು ನಮ್ಮನ್ನ ಬಲಪಡಿಸಿ ನೆಟ್ಟಗೆ ನಿಂತುಕೊಳ್ಳುವಂತೆ ಕರ್ತನು ಸಹಾಯ ಮಾಡುವವನು ಆತನಾಗಿದ್ದಾನೆ. ಅದಕ್ಕಾಗಿನೇ ಅಲ್ವಾ ಕರ್ತನು ಈ ಲೋಕಕ್ಕೆ ನಮಗಾಗಿ ಇಳಿದು ಬಂದದ್ದು. ನಾವು ದುರ್ಬಲವಾಗಿರುವುದನ್ನ ನೋಡಿ, ನಾವು ಮುರಿದು ಹೋಗಿರುವುದನ್ನ ನೋಡಿ, ನಮ್ಮನ್ನ ಕಟ್ಟಿವಾಸಿ ಮಾಡುವುದಕ್ಕೆ, ಪಾಪಗಳಿಂದ ಬಿಡಿಸುವುದಕ್ಕೆ, ರೋಗಗಳಿಂದ ಬಿಡಿಸುವುದಕ್ಕೆ, ಶಾಪಗಳಿಂದ ಬಿಡಿಸುವುದಕ್ಕೆ ಕರ್ತನ ಅದಕ್ಕಾಗಿನೇ ಅಲ್ವಾ ಈ ಲೋಕಕ್ಕೆ ಬಂದಿದ್ದು. ಪ್ರೀತಿಯುಳ್ಳ ದೇವಜನರೇ, ಬಂದಂತಹ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ ಕಾರ್ಯವನ್ನ ಮಾಡಿ ಅಪ್ಪ, ಮುರಿದ ಅಂಗವನ್ನು ನೀನು ಕಟ್ಟಿ ವಾಸಿ ಮಾಡು, ದುರ್ಬಲವಾದ ನಿನ್ನ ಜನರನ್ನ ಬಲಪಡಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.